ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈ ದಿವಸ ಒಂದು ಅದ್ಭುತವಾದಂಥ ನವರತ್ನ ಮಾಲೆಯನ್ನು ನಿಮಗೆ ತಿಳಿಸ್ತಿದ್ದೀನಿ. ಅಲ್ಲಿ ಆಗೋ ಅಂಥ ಯಾವ್ಯಾವ ರೀತಿಯಾಗಿ ಅದರಿಂದ ನಿಮಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಿದ್ದೀನಿ. ಇಂಥ ಅದ್ಭುತವಾದಂಥ ನವರತ್ನ ಮಾಲೆಗಳಿಂದ ನಾವು ಯಾವ ರೀತಿಯಾಗಿ ನಮ್ಮ ದೇಹನ ರಕ್ಷಣೆ ಮಾಡ್ಕೋಬೋದು, ಯಾವ ಗ್ರಹಗತಿಗಳಿಂದ ನಾವು ರಕ್ಷಣೆ ಹೊಂದ್ಬೋದು, ಯಾವ ಗ್ರಹಗಳಿಂದ ನಾವು ಐಶ್ವರ್ಯವನ್ನು ಪಡಿಬೋದು, ಆರೋಗ್ಯನ ಪಡಿಬೋದು, ವಿದ್ಯೆ ಕಲಿಬೋದು, ಬುದ್ಧಿ ಕಲಿಬೋದು. ಆಮೇಲೆ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಈ ನವರತ್ನಗಳಿಂದ ನಮಗೆ ಯಾವ್ಯಾವ ರೀತಿಯಾಗಿ ಅನುಭವಗಳು ಸಿಗುತ್ತೆ ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ನವರತ್ನಗಳು ಭಾಳ ಈ ನವರತ್ನಗಳಿಂದನೇ, ನವರತ್ನಗಳು ಅಂದರೆ ನವಗ್ರಹಗಳು ಇಂದನೇ ನಮಗೆ ನಾನಾ ರೀತಿಯಾದಂಥ ತೊಂದರೆಗಳು, ಐಶ್ವರ್ಯಗಳು ಪ್ರಾಪ್ತಿಯಾಗೋದು. ತೊಂದರೆಗಳು ಆಗುತ್ತೆ, ನಮಗೆ ಸುಖ ಸಂತೋಷವೂ ಬರುತ್ತೆ. ನವಗ್ರಹಗಳು ಚೆನ್ನಾಗಿದ್ದಾಗ ನಮಗೆ ಯಾರೇನು ಮಾಡಿದ್ರೂ ಕೂಡ ನಮಗೆ ಯಾವುದೂ ತೊಂದರೆ ಆಗೋದಿಲ್ಲ. ಈ ನವಗ್ರಹಗಳು ಕೆಟ್ಟೋಯ್ತು ಅಂದಾಗ ನಿಮಗೇನಿಲ್ಲ, ಬರೀ ಒಂದು ನಿಂಬೆಹಣ್ಣು ಮಂತ್ರಿಸಿ ಹಾಕಿದ್ರು ಅಂದರೆ ಸಾಕು, ಅದೇ ಒಂದು ಪರ್ವತವಾಗಿ ನಿಮಗೆ ಕಷ್ಟ ಪ್ರಾರಂಭವಾಗುತ್ತೆ. ಅದರಿಂದ ನಾವು ಮುಂಚಿತವಾಗಿ ನವಗ್ರಹಗಳನ್ನ ನಾವು ಶಾಂತಿ ಪಡಿಸ್ಕೊಂಡು ನಾವು ಅವ್ರನ್ನ ಧ್ಯಾನಿಸ್ಬೇಕು. ಅವ್ರ ಶಕ್ತಿನ ಪಡಿಬೇಕು, ಅವರಲ್ಲಿ ಕೋಪನ ನೀಗಿಸ್ಬೇಕು, ಅವರ ತಾಪನ ನೀಗಿಸ್ಬೇಕು. ಅವರ ಕ್ರೂರ ದೃಷ್ಟಿ ನಮ್ಮನ್ನೇ ಬೀಳಬಾರ್ದು ಅಂದರೆ ನಾವು ಈ ನವರತ್ನದ ಮಾಲೆಗಳನ್ನ ನಾವು ಧರಿಸ್ಬೇಕು. ಅದರಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ಮಣಿ ಇದೆ, ನಿಮಗೆ ತಿಳಿಸ್ತೀನಿ. ಆ ಮಣಿಗಳು ಯಾವ್ಯಾವುದು ಅನ್ನೋದು ನೋಡಿ. ಎಲ್ಲ ಮಣಿಗಳನ್ನು ಕೂಡ ಒಂದೊಂದು ಇದೆ, ಒಂದೊಂದು ಗ್ರಹಕ್ಕೆ ಒಂದೊಂದು ಮಣಿ. 9 ಮಣಿಗಳು ಇದ್ದಾವೆ ಇದರಲ್ಲಿ. ಒಂದು ಮಾಣಿಕ್ಯ 9 ಇದರಲ್ಲಿ ಒಂದು ಮಾಣಿಕ್ಯ ಮುತ್ತುಗಳು ಇದ್ದಾವೆ. ಇದರಲ್ಲಿ ನಿಮಗೆ ಯಾವ್ಯಾವುದು ಗ್ರಹಕ್ಕೆ ಯಾವ್ಯಾವುದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇದು ಭಾಳ ಅದ್ಭುತವಾದಂಥ ಒಂದು ನವರತ್ನ ಮಾಲೆಗಳು. ಇದನ್ನು ಬಂದು ಸೂರ್ಯನಿಗೆ ಬಂದು ಪ್ರಿಯವಾದದ್ದು ಚಂದ್ರನ ಮತ್ತು ಸೂರ್ಯನಿಗೆ ಯಾವ್ಯಾವುದು ಮಣಿಗಳು ಅನ್ನೋದು ನಿಮ್ಗೆ ತಿಳಿಸ್ತೀನಿ. ಸೂರ್ಯನಿಗೆ ಬಂದು ಮಾಣಿಕ್ಯ, ಮತ್ತು ಚಂದ್ರನಿಗೆ ಬಂದು ಮುತ್ತು, ಮತ್ತು ಮಂಗಳನಿಗೆ ಬಂದು ಅವಳ, ಬುಧನಿಗೆ ಬಂದು ಪಚ್ಚೆ, ಗುರುವಿಗೆ ಬಂದು ಪುಷ್ಯರಾಗ, ಶುಕ್ರನಿಗೆ ಬಂದು ವಜ್ರ, ಮತ್ತು ಶನಿಗೆ ಬಂದು ನೀಲಂ, ಆಮೇಲೆ ಮತ್ತು ಇದು ರಾಹುಗೆ ಬಂದು ಗೋಮೇಧಿಕ, ಆಮೇಲೆ ಕೇತುಗೆ ಬಂದು ಟೈಗರ್ ರೈಸ್ ಅಂತಾರಲ್ಲ ಅದು. ಈ ರೀತಿಯಾದಂಥ ವೈಡ್ಯೂರ್ಯ, ಟೈಗರ್ ರೈಸ್ ಅಂತಾರೆ, ಮತ್ತು ವೈಡ್ಯೂರ್ಯನೂ ಅಂತಾರೆ. ಅದರಿಂದನೇ ಟೈಗರ್ ರೈಸು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಆ ಟೈಗರ್ ರೈಸಲ್ಲಿನೂ ಕೂಡ ನಿಮಗೆ ತುಂಬ, ಯಾಕೆ ಅಂದರೆ ಟೈಗರ್ ರೈಸ್ ಅಂದರೆ ಅದು ಸಿಂಹದಂತೆ ಇರುತ್ತೆ. ಅದರದ್ದು ಒಂದು ನಿಮಗೊಂದು ವಿಡಿಯೋನ ನಿಮಗೆ ತಿಳಿಸ್ತೀನಿ. ಅದನ್ನು ಕೂಡ ನಿಮಗೆ ಅದ್ಭುತವಾದಂಥ ಕಾರ್ಯ ಮಾಡುತ್ತೆ. ಇವೆಲ್ಲ ನೀವು ತಿಳ್ಕೊಂಡು ಒಂದೊಂದು ಗ್ರಹಕ್ಕೆ ಒಂದೊಂದು ಶಕ್ತಿನ ನೀವು ಪಡೆದ್ರಿ ಅಂದರೆ ನಿಮಗೆ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ. ಈ ನವಗ್ರಹಗಳು ನಮ್ಮ ಮೇಲೆ ಇರೋವರೆಗೂ ನಮಗೆ ಯಾವ ದುಷ್ಟಶಕ್ತಿಗಳು, ಯಾವ ಮಾಟ ಮಂತ್ರಗಳು, ಪ್ರಯೋಗಗಳು ನಮ್ಮ ದೇಹಕ್ಕೆ ತಾಕೋದಿಲ್ಲ. ಇದು ನಮಗೆ ನಮ್ಮ ದೇಹಕ್ಕೆ ಒಂದು ಕವಚವಿದ್ದಂಗೆ. 9 ಗ್ರಹಗಳು ಕೂಡ ನಮ್ಮ ದೇಹದಲ್ಲಿ ಇದ್ದಾಗ ನಮ್ಮ ದೇಹದಲ್ಲಿ ಒಂದು ಕವಚ ಇದ್ದಂಗೆ. ಇದನ್ನು ದಾಟಿ ಯಾವ ಮಾಟ ಮಂತ್ರ, ಭೂತ ಪ್ರೇತ, ಮಾಟ ಮಂತ್ರ, ಶತ್ರು ದೃಷ್ಟಿಗಳು, ಕಾಟಗಳು ಯಾವುದು ಬರೋದಿಲ್ಲ. ಯಾಕೆಂದರೆ ದಿನನಿತ್ಯ ನಾವು ಇವು ನವಗ್ರಹಗಳನ್ನ ಸ್ವರ್ಣ ಮಾಡ್ತಾ ಇರ್ತೀವಿ, ಜಪ ತಪ ಮಾಡಿ ಅವ್ರಿಗೆ ಪೂಜೆನ ಸಲ್ಲಿಸ್ತಾ ಇರ್ತೀವಿ. ಅದರಿಂದ ಈ ನವಗ್ರಹಗಳು ನಮಗೆ ಕಷ್ಟ ಕೊಡ್ದಂಗೆ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ನವಗ್ರಹಗಳಿಂದ ನಮಗೆ ಇನ್ನೂ ಹಲವಾರು, ನವಗ್ರಹಗಳಿಗಿನ್ನ ಮೇನ್ ಯಾರೂ ಇಲ್ಲ. ನೀವು ಅದನ್ನು ತಿಳ್ಕೊಳ್ಳಿ ಫಸ್ಟು. ನವಗ್ರಹಗಳೇ ನಮ್ಮನ್ನು ರಕ್ಷಣೆ ಮಾಡೋದು. ನವಗ್ರಹಗಳನ್ನ ನಾವು ಶಾಂತಿ ಪಡಿಸ್ಕೊಂಡ್ವಿ ಅಂದರೆ ನಮಗೆ ಯಾವ ಥರನೂ ಕಷ್ಟ ಬರೋದಿಲ್ಲ.
ನಮಗೆ ಆಗೋ ದೇವರು ಕೊಡ್ತಾ ಇದ್ದಾರೆ ಕಷ್ಟ ಅಂತೀವಿ, ದೇವರು ಏನೂ ಮಾಡಲ್ಲ, ನಮಗೆ ಕೊಡೋದು ಕಷ್ಟ ನವಗ್ರಹಗಳು. ಅದರಿಂದ ಈ ನವಗ್ರಹದ ಹಾರನ ನೀವು ಹಾಕ್ಕೊಳ್ಳಿ. ನವಗ್ರಹಗಳ ಹಾರನ ಹಾಕ್ಕೊಂಡು ನಿಮ್ಮ ಜನ್ಮನ ಪಾವನ ಮಾಡ್ಕೊಳ್ಳಿ, ಆರೋಗ್ಯನ ಪಡೀರಿ, ನಿಮ್ಮ ವ್ಯವಹಾರನ ಅಭಿವೃದ್ಧಿ ಮಾಡ್ಕೊಳ್ಳಿ, ಉದ್ಯೋಗನ ಅಭಿವೃದ್ಧಿ ಮಾಡ್ಕೊಳ್ಳಿ, ಧನ ಸಂಪತ್ತುಗಳನ್ನ ಪಡೀರಿ. ಎಲ್ಲ ರೀತಿಯಲ್ಲೂ ನವಗ್ರಹಗಳು ಇದ್ದಾವೆ. ಯಾಕೆ ಅಂದರೆ ಈಗ ಎಲ್ಲ ಎಷ್ಟೋ ರಾಶಿಗಳಿಗೆ ಶುಕ್ರ ಬದಲಾವಣೆ, ಗುರು ಬದಲಾವಣೆ, ಕೇತು ಬದಲಾವಣೆ, ಕುಜ ಹಿಂಗೆಲ್ಲ ಇದ್ದಾವೆ. ಈಗ ಒಬ್ಬೊಬ್ಬ ರಾಶಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಿದೆ. ಅಂಥ ರಾಶಿನಲ್ಲಿರೋರು ಈಗ ನೀವು ಇಂಥ ನವರತ್ನಗಳನ್ನ ಧರಿಸೋದ್ರಿಂದ ನಿಮಗೆ ಅಲ್ಪ ಸ್ವಲ್ಪ ಇರೋವಂಥದ್ದು ನಿಮ್ಗೆ ಒಳ್ಳೆ ಯೋಗ ಇದೆ ಇವಾಗ ಈ ವರ್ಷ ಅಂತಾರೆ. ಆ ಯೋಗದಲ್ಲಿ ನಿಮಗೇನೋ ಅಲ್ಪ ಸ್ವಲ್ಪ ದೋಷ ಇದೆ ಅಂದಾಗ ನಿಮಗೆ ಆ ಯೋಗನೇ ಬರೋದಿಲ್ಲ. ಏಕೆ ಅಂದರೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದಿಲ್ಲ. ಆ ದೋಷ ಏನಾಗುತ್ತೆ, ಅದು ನಿಮಗೆ ಬ್ರಹ್ಮಾಂಡವಾಗಿ ಅದೃಷ್ಟ ಇದ್ರೂ ಕೂಡ ಆ ಯೋಗ ತಡೆ ಮಾಡುತ್ತೆ. ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಲ್ಲ. ನೀವು ಹೋಗಿ ಲಕ್ಷಾಂತರ ರೂಪಾಯಿ ಸುರಿದು ಹೋಮಗಳು ಮಾಡಿ ಮಂತ್ರಿಕರಿಗೆ ಕೊಡೋದು ಅವೆಲ್ಲ ಮಾಡೋದ್ರಿಂದ ನಮಗೆ ಪರಿಹಾರ ಸಿಗೋದಿಲ್ಲ. ಅದು ಮಂತ್ರಿಕರಿಂದ ಮಾಡೋದೇ ಬೇರೆ ಕೆಲಸಗಳಿದ್ದಾವೆ, ಹೋಮಗಳು ಮಾಡೋದೇ ಬೇರೆ. ಇವು ನವಗ್ರಹಗಳು. ಈ ನವಗ್ರಹಗಳನ್ನ ನಾವು ಆರಾಧನೆ ಮಾಡಬೇಕು. ಆರಾಧನೆ ಮಾಡಿ ನಾವು ಧರಿಸ್ಕೊಳ್ಳೋದ್ರಿಂದ ನಮ್ಮ ಜನ್ಮ ಪಾವನವಾಗುತ್ತೆ. ನೋಡಿ, ಇದರಲ್ಲಿ ಎಲ್ಲ ಥರದ ನೋಡಿ ಇದು ಇದ್ದಾವೆ. ಎಲ್ಲ ಥರದ ಒಂದೊಂದು ನವಗ್ರಹಗಳಿಗೆ ಒಂದೊಂದು ಥರ ಇದೆ. ಇದನ್ನು ನೀವು ಒರಿಜಿನಲ್ ನೋಡಬೇಕು ಅಂದರೆ ಒಂದಕ್ಕೊಂದು ಟಚ್ ಮಾಡಿ ಇದನ್ನು ಗೀಜಿದ್ರೆ ಇದಕ್ಕೆ ಬೆಂಕಿ ಬರುತ್ತೆ, ಇದರಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ. ನೀವು ನೋಡಬೇಕು ಅಂದರೆ ಇವಾಗ ನಾನು ತೋರಿಸಿದ್ರೂ ನಿಮಗೆ ಗೊತ್ತಾಗಲ್ಲ. ಇದು ಕತ್ಲೆಯಲ್ಲಿ ಸ್ವಲ್ಪ ನೋಡಬೇಕು. ನೋಡಿದಾಗ ಒಂದಕ್ಕೆ ನೋಡಿ ಈ ಥರ ಹಿಡ್ಕೊಂಡು ಒಂದನ್ನೊಂದು ಈ ಥರ ನೀವು ಹಿಂಗೆ ಗೀಜಬೇಕು. ಗೀಜಿದಾಗ ಬೆಂಕಿ ಬರುತ್ತೆ. ಯಾಕೆ ಅಂದರೆ ಇದರಲ್ಲಿ ನಾನು ತೋರ್ಸೋಕ್ಕಾಗಲ್ಲ, ಗೀಜಬೇಕು, ಸ್ವಲ್ಪ ಕತ್ಲೆ ಇರಬೇಕು. ಈ ಗೀಜಿದಾಗ ಬೆಂಕಿ ಬರುತ್ತೆ. ಈ ಬೆಂಕಿ ಬರೋದೇನು ಅಂದರೆ ಇದು ಅಷ್ಟು ಒರ್ಜಿನಲ್ಲು ಅಂತ. ಈ ಒರ್ಜಿನಲ್ ಇದ್ದರೆ ಮಾತ್ರ ಬೆಂಕಿ ಬರೋದು. ಇದು ನೋಡಿ ಎಲ್ಲ ಗ್ರಹಗಳಿಗೂ ಸಂಬಂಧಪಟ್ಟಂಥವು ಇದ್ದಾವೆ. ನೋಡಿ ಯಾವುದು ನಿಮಗೆ ಎಲ್ಲ ಗ್ರಹಗಳಲ್ಲಿ ಸೇರಿರೋಂಥದ್ದು. ಇದು ನಿಮ್ಮ ಕೊರಳಲ್ಲಿದ್ದರೆ ಆರೋಗ್ಯವಂತರಾಗ್ತೀರಾ. ನೀವು ಗ್ರಹಗಳ ಬಾಧೆಯಿಂದ ಆರೋಗ್ಯ ಕೆಟ್ಟಿದ್ದರೆ ಆರೋಗ್ಯ ಸುಧಾರಣೆ ಆಗುತ್ತೆ. ನವಗ್ರಹಗಳ ನೀವು ದೋಷದಿಂದ ವಿಮುಕ್ತಿ ಆಗ್ತೀರಾ. ನೀವು ಯಾವುದೇ ಸಂಕಟಗಳಿಂದ ನೀವು ಪರಿಹಾರ ಸಿಗುತ್ತೆ ನಿಮಗೆ. ನವಗ್ರಹಗಳು ನಾಗದೋಷದಿಂದ ವಿಮುಕ್ತಿ ಆಗ್ತೀರಾ. ಭೂತ ಪ್ರೇತಗಳಿಂದ ನೀವು ವಿಮುಕ್ತಿ ಆಗ್ತೀರಾ. ಮತ್ತು ರಾಹುಕೇತುಗಳು ಕೆಟ್ಟಾಗ ನಮಗೆ ಮಾಟ ಮಂತ್ರಗಳ ಪ್ರಯೋಗ ಜಾಸ್ತಿ ಆಗೋಗುತ್ತೆ. ಅದರಿಂದ ಮಾಟ ಮಂತ್ರಗಳ ಪ್ರಯೋಗ ಆಗೋದಕ್ಕೆ ನೀವು ಬಿಡದಂಗೆ ನೋಡಿ ಇವನ್ನ ನೀವು ತಡೆಗಟ್ಕೊಳ್ಳಿ. ನೋಡಿ ಇದು ಈ ರೀತಿಯಾಗಿದೆ. ಯಾಕೆ ಅಂದರೆ ತುಂಬ ಜನ ನನಗೆ ಅಮ್ಮ ನವಗ್ರಹಗಳಿಗೆ ಶಾಂತಿ ಆಗೋದಕ್ಕೆ ಏನಾದರೂ ಇದ್ದರೆ ಮೂಲಿಕೆಗಳು ಕೊಡಿ ಅಂದ್ರಿ. ಅದಕ್ಕೆ ಮೂಲಿಕೆಗಳು ಬದಲಾಗಿ ಮೂಲಿಕೆಗಳು ಸ್ವಲ್ಪ ದಿವಸ ಇರುತ್ತೆ. ಇದು ಶಾಶ್ವತವಾಗಿ ನಿಮ್ಮ ಕೊರಳಲ್ಲಿರುತ್ತೆ. ಇದು ಒಂದು ರೀತಿ ಅಂದರೆ ಅದು ಒಂದೇ. ಇದೊಂಥರ ಬದಲಾವಣೆ ಡಿಸೈನು, ಇದೊಂಥರ ಡಿಸೈನು, ಎರಡು ರೀತಿಯಲ್ಲಿ ಇದೆ ನೋಡಿ. ಇದರಲ್ಲಿ ಇದೊಂದು ಡಿಸೈನು, ಇದೊಂದು ರೀತಿ ಇದೆ. ಅದ್ಭುತವಾಗಿ ಒರಿಜಿನಲ್ ಆಗಿರೋಂಥ ಇವೆಲ್ಲ ಮಾಣಿಕ್ಯಗಳು, ಎಲ್ಲ ನವರತ್ನಗಳು, 9 ನವರತ್ನಗಳು ಕೂಡ. ನೀವು ಇದನ್ನು ಪರೀಕ್ಷೆ ಮಾಡಬೇಕು ಅಂದರೆ ಒಂದಕ್ಕೊಂದು ಮಣಿ ಟಚ್ ಮಾಡಿ ಹಿಂಗೆ ನೀವು ಅದನ್ನು ಗೀಜಿದ್ರಿ ಅಂದರೆ ಬೆಂಕಿ ಬರುತ್ತೆ. ಅದು ಒರಿಜಿನಲ್ ಅಂತ ತಿಳ್ಕೊಳ್ಳಿ. ಇದು ಡೂಪ್ಲಿಕೇಟ್ ಅಲ್ಲ, ನಾನು ತೋರಿಸೋದಿಲ್ಲ. ಡೂಪ್ಲಿಕೇಟ್ ಎಲ್ಲ ನಿಮ್ಗೆ ಹೇಳೋದು ಇಲ್ಲ, ಇದು ಒರಿಜಿನಲ್ ಆಗಿರೋದು. ಇವನ್ನ ನೋಡಿ ಈ ಥರ ನೀವು ಮಾಡಿಕೊಂಡು ಹಾಕ್ಕೊಂಡ್ರೆ ನಿಮ್ಮ ವ್ಯಾಪಾರ ವೃದ್ಧಿ ಆಗುತ್ತೆ. ಗಂಡ ಹೆಂಡತಿ ಸಮಸ್ಯೆಗಳು ದೂರ ಆಗುತ್ತೆ. ಗ್ರಹ ಕಾಟದಿಂದ, ನವಗ್ರಹಗಳಿಂದ ಗಂಡ ಹೆಂಡತಿ ಯಾವಾಗೂ ಕಿತ್ತಾಡ್ತಾ ಇದ್ದ ಮಕ್ಕಳು, ಮನೆಯಲ್ಲಿ ಕಾಯಿಲೆ, ವಿದ್ಯಾಭ್ಯಾಸ ಸರಿಯಾಗಿರೋದಿಲ್ಲ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲ್ಲ, ಮತ್ತು ಮನೆಯಲ್ಲಿ ದುಡ್ಡು ಕಾಸಿಗೆ ಕಷ್ಟ. ಯಾಕೆ ಇವೆಲ್ಲ ನವಗ್ರಹಗಳಿಂದ. ನೀವು ನವಗ್ರಹಗಳು ಕೆಟ್ಟಿದ್ದಾಗ ಏನು ಮಾಡ್ತೀರಾ, ಬೇರೆ ದೇವಸ್ಥಾನಕ್ಕಂತೆ ಅಲ್ಲಿಗಂತೆ ಇಲ್ಲಿಗಂತೆ ಹೋಗ್ತೀರ. ಆಗಿರೋದೇ ಒಂದು, ನೀವು ಮಾಡೋದೇ ಒಂದು. ಅದಕ್ಕೆ ನಿಮಗೆ ಪರಿಹಾರಕ್ಕೆ ನೋಡಿ, ಇದು ಜನಗಳ ಪರಿಹಾರಕ್ಕೆ ನೋಡಿ, ಇದನ್ನು ನವರತ್ನಗಳನ್ನ ಧರಿಸ್ಕೊಳ್ಳಿ. ಈ ನವರತ್ನಗಳಿದ್ರೆ 9 ನವಗ್ರಹಗಳು ನಿಮ್ಮ ಬಳಿ ಇದ್ದಂಗೆ. ಅವರು ಯಾರೇ ಕೆಟ್ಟಿದ್ರು, ಶನಿ ಕೆಟ್ಟಿರ್ತಾರೆ, 7 ರಾಟಿ ಶನಿಯಿಂದ ನಿಮಗೆ ತುಂಬ ಕಷ್ಟ ಬರ್ತಾ ಇರುತ್ತೆ. ಇದು ನಿಮ್ಮ ಮೈನಲ್ಲಿದ್ದಾಗ ನಿಮಗೆ 7 ರಾಟಿ ಶನಿ ನಿಮ್ಮ ಕಾಟ ಇರಲ್ಲ.
ಕೇತು ಕೆಟ್ಟಿದ್ದಾಗ ನಾನಾ ವಿಧವಾದ ಮಾಟ ಮಂತ್ರಗಳು ಭೂತ ಪ್ರೇತಗಳು ಬರುತ್ತವೆ. ರಾಹು ಕೆಟ್ಟಾಗ ದೇಹದಲ್ಲಿ ರೋಗ ರುಜಿನಗಳು ಹೆಚ್ಚಾಗ್ತವೆ, ಆಕ್ಸಿಡೆಂಟ್ ಆಗುತ್ತೆ. ಮತ್ತು ಕುಜ ಕೆಟ್ಟಾಗ ಆಪ್ರೇಷನ್ನು, ದೇಹದಲ್ಲಿ ರಕ್ತದ ಒತ್ತಡದಿಂದ ನಿಮಗೆ ಆಪ್ರೇಷನ್ ಆಗೋದು, ನಾನಾ ವಿಧದ ಬ್ಲಡ್ ಕ್ಲಾಟ್ ಆಗೋದು, ಇಂಥ ರಕ್ತ ಕಾಯಿಲೆಗಳಿಂದ ನೀವು ಬಳಲ್ತೀರ. ಮತ್ತು ಸೂರ್ಯ ಕೆಟ್ಟಾಗ ಆರೋಗ್ಯ ಸಮಸ್ಯೆ, ಹಿಂಗೆಲ್ಲ ಆಗ್ತಾ ಇರುತ್ತೆ. ಈ ನವಗ್ರಹಗಳು ನಮ್ಮ ದೇಹದಲ್ಲಿದ್ದಾಗ ನಿಮಗೆ ಯಾವ ಆರೋಗ್ಯದಲ್ಲಿ ತೊಂದರೆ ಬರಲ್ಲ, ಯಾವ ಮಾಟ ಮಂತ್ರ ನಿಮ್ಮ ಹತ್ರ ಬರೋದಿಲ್ಲ, ಯಾವ ಶತ್ರು ಕಾಟ ನಿಮ್ಮ ಹತ್ರ ಬರೋದಿಲ್ಲ, ಎಲ್ಲ ಶತ್ರುಗಳೆಲ್ಲ ಮಿತ್ರರಾಗಿ ನಿಮ್ಮ ಹತ್ರ ಬರ್ತಾರೆ. ಇದು ಆ ರೀತಿಯಾದಂಥ ನವರತ್ನಗಳ ಮಾಲೆ. ಇದು ಒಂದು ನೋಡಿ, ಈ ನವರತ್ನಗಳು ಇದು ಒರಿಜಿನಲ್ ನವರತ್ನ. ನೀವು ಅಂಗಡಿನಲ್ಲಿ ಹೋಗಿ ತಗೊಂಬರ್ತೀರಲ್ಲ ಆ ಥರ ನವರತ್ನಗಳಲ್ಲ. ನೋಡಿ 9 ನವರತ್ನಗಳು. ಇದನ್ನು ನಾವು ದೇವಾಲಯದಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡುವಾಗ ಈ ನವರತ್ನಗಳು, ಈ ಒರಿಜಿನಲ್ ನವರತ್ನಗಳನ್ನ ನಾವು ಹಾಕಿದ್ರೆ 9 ನವಗ್ರಹಗಳನ್ನು ಕೂಡ ಅಲ್ಲಿ ಆಯ್ಕೆ ಆಗಿರಬೇಕು. ಆದಾಗ ದೇವಿ ಶಕ್ತಿಗೆ ಆಗಲಿ ದೇವ್ರ ಶಕ್ತಿಗೆ ಆಗಲಿ ಅಲ್ಲಿ ನವಗ್ರಹಗಳ ಆಗಮನ ಆಗಿರಬೇಕು. ನವಗ್ರಹಗಳೇ ಎಲ್ಲ, ನವಗ್ರಹ ನಾಯಕಿನೇ ಆ ದೇವಿ. ಅದರಿಂದ ನವಗ್ರಹಗಳನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು. ಈ 9 ನವಗ್ರಹಗಳ ಕಲ್ಲನ್ನು ಸ್ಥಾಪನೆ ಮಾಡೋ ಜಾಗದಲ್ಲಿ ಹಾಕಬೇಕು. ಮತ್ತು ನವಗ್ರಹ ಕಲ್ಲುಗಳನ್ನ ಹಾಕಿ ಮತ್ತು ಮನೆ ಗೃಹಪ್ರವೇಶ ಮಾಡುವಾಗ ಮೇನ್ ಡೋರು ಇಡೋ ಸಮಯದಲ್ಲಿ ಈ ಒರಿಜಿನಲ್ಲು ನವಗ್ರಹ ಕಲ್ಲುಗಳನ್ನ ಹಾಕಬೇಕು. ಈ ನವಗ್ರಹ ಕಲ್ಲುಗಳನ್ನ ಹಾಕಿ ನೀವು ಸ್ಥಾಪನೆ ಮಾಡೋದ್ರಿಂದ ನವಗ್ರಹಗಳ ಯಾವ ಕಾಟ ಬರೋದಿಲ್ಲ. ಭೂಮಿ ದೋಷ ಮತ್ತು ಮನೆಯಲ್ಲಿ ಯಾವುದೇ ಆಗಲಿ ವಾಸ್ತು ದೋಷ ಇರೋದಿಲ್ಲ. ಇವೆಲ್ಲ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಆ ಸ್ಥಳದಲ್ಲಿ ಯಾವುದೋ ಒಂದು ಆಗಿನ ಕಾಲದಲ್ಲಿ ಏನು ಮಾಡಿರ್ತಾರೆ, ನಮಗೆ ಭೂಮಿ ಹೆಂಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಯಾವುದೋ ಮಶಾಣ ಆಗಿರುತ್ತೆ. ಮಶಾಣ ಆದಾಗ ನಾವು ಅಲ್ಲಿ ಸೈಟ್ ತಗೊಬಿಟ್ಟಿರ್ತೀವಿ. ಸೈಟ್ ತಗೊಂಡು ಮನೆ ಕಟ್ಟಿಬಿಡ್ತೀವಿ. ಮನೆ ಕಟ್ಟಾಗ ಅಲ್ಲೇನಾಗುತ್ತೆ, ಭೂಮಿನಲ್ಲಿ ಇದು ತಲೆಗಳು ಬುರುಡೆಗಳು ಇವು ಇರ್ತವೆ. ಅವು ಇದ್ದಾಗ ಏನಾಗ್ಬಿಡ್ತವೆ, ಮನೆಯಲ್ಲಿ ಯಾವುದೋ ಭೂತಕ್ಕೆ ಕಾಟ, ಪ್ರೇತ ಕಾಟ, ಮನೆಯಲ್ಲಿ ಏನೋ ಸುತ್ತಾಡ್ತಾ ಇದೆ ಅಂತ ಅವು ಅಲ್ಲೇ ಇರ್ತವೆ. ಯಾಕೆಂದರೆ ಅವು ನೀವು ಸಿದ್ಧಿ ಮಾಡಿರಲ್ಲ. ಆದ್ದರಿಂದ ಇಂಥ ನವಗ್ರಹ ಕಲ್ಲುಗಳನ್ನ ನೀವು ಮನೆಯಲ್ಲಿ ಸ್ಥಾಪನೆ ಮಾಡಿದಾಗ ಆ ಮನೆ ದೋಷನೂ ಕೂಡ ನಿವಾರಣೆ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಇಂಥ ನವಗ್ರಹ ಕಲ್ಲುಗಳನ್ನ ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯ ಸಮಸ್ಯೆ ಆಗಲಿ, ಸಾಲ ಸೂಲುಗಳಾಗಲಿ, ಶತ್ರು ಕಾಟವಾಗಲಿ, ಮಾಟ ಮಂತ್ರಗಳಾಗಲಿ, ಭೂತ ಪ್ರೇತಗಳಾಗಲಿ, ನಿಮಗೆ ಮತ್ತು ದುಡ್ಡು ಕಾಸಿನ ತೊಂದರೆ ಆಗಲಿ, ವಾಸ್ತು ದೋಷವಾಗಲಿ, ಇನ್ನೂ ಹಲವಾರು ಹೇಳೋಕ್ಕೆ ಸಾಧ್ಯವಿಲ್ಲ. ನವಗ್ರಹಗಳೇ ಎಲ್ಲದಕ್ಕೂ ಅಧಿಪತಿಗಳು. ಅದರಿಂದ ಈ ನವಗ್ರಹ ದೋಷನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಇಂಥ ಮಾಲೆಗಳನ್ನ ಧರಿಸ್ಕೊಳ್ಳಿ. ಮಾಲೆಗಳನ್ನ ಹಾಕ್ಕೊಂಡು ನಿಮ್ಮ ಆರೋಗ್ಯ, ನಿಮ್ಮ ಮನೆ ಕಷ್ಟ, ಮನಸ್ಸಿಗೆ ನೆಮ್ಮದಿ, ಶಾಂತಿ ನೀವು ಪಡೀರಿ ಅಂತ ನಾನು ಈ ಮಾಲೆಗಳನ್ನ ಈ ದಿವಸ ನಿಮಗೆ ತರಿಸಿ, ನೀವು ಮೂಲಿಕೆ ಕೊಡಿಯಮ್ಮ ಮನೆ ಆರೋಗ್ಯ ನವಗ್ರಹದಕ್ಕೆ ಅಂತ ಹೇಳ್ತಿದ್ರಿ, ಅದರ ಬದಲಾಗಿ ಈ ಮಾಣಿಕ್ಯಗಳನ್ನ ನಾನು ತಗೊಂಡು ಬಂದಿದ್ದೀನಿ. ನೀವು ನೋಡಿ, ಇದನ್ನು ಧರಿಸ್ಕೊಂಡು ನೋಡಿ, ನಿಮ್ಮ ಆರೋಗ್ಯಗಳೆಲ್ಲ ಸುಧಾರಣೆ ಆಗುತ್ತೆ, ಮಾಟ ಮಂತ್ರಗಳೆಲ್ಲ ದೂರವಾಗುತ್ತೆ. ಇದಕ್ಕೆ ಧರಿಸ್ಕೊಳ್ಳೋ ಸಮಯ ಇದೆ, ಇದಕ್ಕೆ ಮಂತ್ರ ಇದೆ. ಇದನ್ನೆಲ್ಲ ಧರಿಸ್ಕೊಳ್ಳೋದು ಸೂರ್ಯ ಉದಯವಾಗೋ ಸಮಯದಲ್ಲಿ ಇದನ್ನು ಧರಿಸ್ಬೇಕು. ಇದನ್ನು ಶುಚಿ ಮಾಡಬೇಕು, ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಇದಕ್ಕೆ ಮಂತ್ರ ಇದೆ, ನವಗ್ರಹ ಮಂತ್ರ. ಇದನ್ನು ಹೇಳ್ಕೊಂಡು ದಿನನಿತ್ಯನೂ 1-2 ಸತಿ 3 ಸತಿ ಮಂತ್ರ ಹೇಳ್ಬಿಟ್ಟು ಕೊರಳಲ್ಲಿ ಹಾಕ್ಕೊತಾ ಇದ್ರಿ ಅಂದರೆ ನಿಮಗೆ ದಿನೇ ನಿಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚಾಗುತ್ತೆ, ಮುಖದಲ್ಲಿ ವೀನ ಕಳೆ ಎಲ್ಲ ದೂರ ಆಗುತ್ತೆ, ಮುಖದಲ್ಲಿ ಚೈತನ್ಯ ನಿಮ್ಮಲ್ಲಿ ತುಂಬಿ ತುಳುಕುತ್ತೆ, ಶಕ್ತಿ ತುಂಬುತ್ತೆ. ಇನ್ನೂ ಹಲವಾರು ಶಕ್ತಿ ನೀವೇ ತಿಳ್ಕೊಬೇಕು. ಹೇಳೋಕ್ಕೆ 1 ಅಲ್ಲ 2 ಅಲ್ಲ, ಹಲವಾರು ರೀತಿ ಇದೆ. ಇದರಿಂದ ನೀವು ಇದನ್ನು ಹಾಕ್ಕೊಂಡ ಮೇಲೆ ನಿಮಗೆ ಇದರ ಪರಿವರ್ತನೆ ಏನು ಅನ್ನೋದು ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ನೂ ಹಲವಾರು ಇದ್ದಾವೆ, ಅದ್ರ ಬಗ್ಗೆ ನಿಮ್ಗೆ ಒಂದೊಂದಾಗಿ ನಾನು ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.